ಆಪ್ಕಿ ಅದಾಲತಿನಲ್ಲಿ ರವಿ ಶಾಸ್ತ್ರಿ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ಅಹಂಕಾರಿ ಎಂಬುದು. ರವಿ, ನಿಮ್ಮ ಕ್ರಿಕೆಟ್ನ ಮೈದಾನದ ರೆಕಾರ್ಡ್ಸ್ ಅನ್ನ ನೋಡಿದ್ವಿ. 23ನೇ ವರ್ಷದಲ್ಲಿ ನೀವು ಚಾಂಪಿಯನ್ ಆಫ್ ಚಾಂಪಿಯನ್ ಆಗಿದ್ರಿ. 24ನೇ ವರ್ಷದಲ್ಲಿ 2000 ರನ್ ಮಾಡಿದ್ರಿ, 100 ವಿಕೆಟ್ಗಳನ್ನು ತಗೊಂಡಿದ್ರಿ. ಅದ್ಭುತವಾದಂತ ರೆಕಾರ್ಡ್ ಇದು. ಆದ್ರೆ ನೀವು ಯಾವಾಗೆಲ್ಲ ಮೈದಾನಕ್ಕೆ ಇಳಿತಾ ಇದ್ರು ಆಗ ಪಬ್ಲಿಕ್ ಹೇಳ್ತಾ ಇದ್ರು ರವಿಶಾಸ್ತ್ರಿಗೆ ಧಿಕ್ಕಾರ ಅಂತ. ನನಗೆ ತಿಳಿದಂತೆ ನಾನು ಜನರ ಮುಂದೆ ಹೇಗೆ ಬರ್ತಿದ್ದೆ ಅಂದರೆ, ಆ ಜನರಿಗೆ ನಾನು ಆ್ಯರೋಗೆಂಟ್ ಅನ್ನಿಸ್ತಿದ್ದೆ. ಯಾಕಂದರೆ ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿತ್ತು. ನಾನು ತುಂಬ ಸೆಲ್ಫ್ ಕಾನ್ಫಿಡೆಂಟ್ ಆಗಿದ್ದೆ ನನ್ನ ಎಬಿಲಿಟಿಯಲ್ಲಿ. ಮತ್ತು ನನಗೆ ಕ್ರಿಕೆಟ್ ತುಂಬ ಸೀರಿಯಸ್ ಗೇಮ್ ಆಗಿತ್ತು. ಅದಕ್ಕೆ ನಾನು ಆನ್ ದ ಫೀಲ್ಡ್ ಜಾಸ್ತಿ ಟೈಮ್ ಪಾಸ್ ಮಾಡ್ತಿರ್ಲಿಲ್ಲ. ನಾನು ಎಕ್ಸ್ಟ್ರೀಮ್ಲಿ ಹಾರ್ಡ್ ಕ್ರಿಕೆಟ್ ಆಡ್ತಿದ್ದೆ. ಅದಕ್ಕೆ ಕೆಲವೊಂದ್ಸಲ ಹೇಗೆ ಅನಿಸ್ತಿತ್ತು ಅಂದರೆ ನಾನು ತುಂಬ ಆರೋಗೆಂಟ್ ಅನ್ನಿಸ್ತಾ ಇದ್ದೆ. ಪಬ್ಲಿಕ್ ಈಗ ಅನ್ನಿಸ್ತಾ ಇತ್ತು ರವಿಶಾಸ್ತ್ರಿ 100 ರನ್ ಮಾಡಿದಾರ, ಈಗಲೂ ಕೂಡ ರವಿಶಾಸ್ತ್ರಿಗೆ ಧಿಕ್ಕಾರ. ವಿಕೆಟ್ ತಗೊಂಡ್ರಿ, ಆಗ್ಲೂ ಕೂಡ ಧಿಕ್ಕಾರ. ಮತ್ತೆ ಇನ್ನೊಂದೇನಂದ್ರೆ, ಎಷ್ಟೋ ವರ್ಷದ ನಂತರ ಇವರೆಲ್ಲ ನನ್ನ ಮೀಟ್ ಆದಾಗ, ಆಕ್ಚುಲಿ ಆಗಾಗ ಸಿಕ್ಕಾಗೆಲ್ಲ ಆಫ್ ದ ಫೀಲ್ಡ್ ಅಲ್ಲಿ ನನ್ನ ಜೊತೆ ಏನಂತಿದ್ರು ಅಂದ್ರೆ, ಅರೆ ನೀವು ತುಂಬಾ ಆರೋಗೆಂಟ್ ಅನ್ನೋ ಇಂಪ್ರೆಷನ್ ಇತ್ತು ನಮ್ಮ ಹತ್ರ, ನೀವು ರಿಯಲ್ ಲೈಫಲ್ಲಿ ನೋಡಿದ್ರೆ ಒಳ್ಳೆ ಜೆಂಟಲ್ಮೆನ್ ಇದ್ದೀರಾ ಅಂತ. ನೋಡಿ, ನಿಮ್ಮ ಅಪೋನೆಂಟ್ ಯಾರಿದ್ರಲ್ಲ, ಆಸ್ಟ್ರೇಲಿಯನ್ಸ್ ಇದ್ರು, ಇಂಗ್ಲಿಷ್ ಬ್ಯಾಟ್ಸ್ಮನ್ಸ್ ಇದ್ರು, ಬೌಲರ್ಸ್ ಇದ್ರು, ಅವ್ರಿಗೆ ಗೊತ್ತಾಗ್ತಾ ಇತ್ತಾ ರವಿಶಾಸ್ತ್ರಿ ಬಗ್ಗೆ ಪಬ್ಲಿಕ್ ಏನ್ ಹೇಳ್ತಾ ಇದಾರೆ ಅಂತ? ಹೌದು, ಅವರು ಹಿಂದಿ ಕಲ್ತ್ಬಿಟ್ಟಿದ್ರು, ತುಂಬಾ ಬೇಗ ಕಲ್ತ್ಬಿಟ್ರು. ಮತ್ತೆ ಅವರು ಚುಡಾಯಿಸಕ್ ಶುರು ಮಾಡಿದ್ರು. ಆದ್ರೆ ಅವ್ರಿಗೆ ಗೊತ್ತಿತ್ತು ನಾನೆಂತ ಬದ್ಮಾಶ್ ಅಂದ್ರೆ, ಕ್ರೌಡ್ ಎಷ್ಟು ನನ್ನ ಮೇಲೆ ಧಿಕ್ಕಾರ ಮಾಡುತ್ತೋ ನಾನು ಅಷ್ಟೇ ಆರೋಗೆಂಟ್ ಆಗ್ತೀನಿ ಅಂತ ಗೊತ್ತಿತ್ತು. ನೋಡಿ, ನಾನು ಕೇಳ್ಪಟ್ಟೆ ಕೆಲವು ಸಲ ನೀವು ಅವರಿಗೆ ಅರ್ಥ ಮಾಡಿಸ್ತಾ ಇದ್ರಂತೆ, ಹಾಯ್ ಹಾಯ್ ಅಂದ್ರೆ ಅದು ಇಂಗ್ಲಿಷ್ನ ಹಾಯ್ ಹಾಯ್ ಅಂತ. ಇಲ್ಲಿಲ್ಲ, ಅದೆಲ್ಲ ಆಮೇಲೆ. ನೀವು ಖಂಡಿತ ನಿಜವಾದ ಮಾತು ಹೇಳಿದ್ರಿ ರಜತ್ ಅವರೇ. ನಾನು ಆಮೇಲೆ ಇದನ್ನೆಲ್ಲ ಕಲ್ತೆ. ಯಾಕಂದ್ರೆ ಆಮೇಲೆ ನಾನು ಕಮೆಂಟ್ರಿ ಮಾಡಕ್ ಬಂದಾಗ ಇದೇ ಜನ ಯಾರು ಧಿಕ್ಕರಿಸ್ತಿದ್ರೋ ಅವರು ಹಾಯ್ ರವಿ ಅನ್ನೋಕ್ ಶುರು ಮಾಡಿದ್ರು. ಈಗ ನೀವು ಹೇಳ್ದಾಗೆ ಅದಕ್ಕೆ ನಾನೇನ್ ಅನ್ಕೊಂಡೆ, ಇವರೆಲ್ಲ ಮೊದಲು ನನ್ನ ಧಿಕ್ಕರಿಸುವಾಗನೇ ನಾನು ಈ ಟ್ರಿಕ್ ಉಪಯೋಗಿಸ್ಬೇಕಾಗಿತ್ತು ಅಂತ. ಹಲೋ, ಹಾಯ್, ನಮಸ್ತೆ, ಅವಾಗ ಖುಷಿ ಆಗ್ತಿತ್ತು ಜನರಿಗೆ. ಆದ್ರೆ ರವಿ, ಇಷ್ಟು ವರ್ಷ ಆದ ನಂತರ ಕೂಡ ನೀವ್ ಹೇಳ್ತೀರಿ ಕಮೆಂಟ್ರಿ ಮಾಡ್ತೇನೆ, ಈಗ ಇಮೇಜ್ ಬದಲಾಗಿದೆ. ಆದ್ರೆ ಜನಕ್ಕೆ ಹಾಗನ್ಸೋದಿಲ್ಲ. ನೋಡಿ, ನ್ಯೂಸ್ ಪೇಪರ್ನ ಹೆಡ್ಲೈನ್ ಹೇಗಿದೆ, ಯಾವಾಗ ಹೆಡ್ ಕೋಚ್ನ ಪರವಾಗಿ ಇಂಟರ್ವ್ಯೂ ಆಯ್ತೋ ಆಗ ಬೋರ್ಡ್ ಹೇಳುತ್ತೆ ಹುಷಾರಾಗಿರಿ, ಶಾಸ್ತ್ರಿ ಅಹಂಕಾರಿ ಮತ್ತೆ ಕುಂಬ್ಳೆ ಹೊರಗಡೆ ಹೋಗ್ತಾ ಇದ್ದಾರೆ. ಇದು ಅಹಂಕಾರಿ ಆಗಿದ್ರಿಂದ ಆಗಿದ್ದಲ್ಲ ಅಲ್ವಾ? ನನಗೂ ಗೊತ್ತಿಲ್ಲಪ್ಪ. ಅಂದ್ರೆ ಅದು ಜನ ಏನ್ ಬೇಕಾದ್ರೂ ಮಾತಾಡ್ಬೋದು ರಜತ್ ಅವ್ರೆ. ಆದ್ರೆ ನನ್ನ ಮನ್ಸು ತಿಳಿಯಾಗಿತ್ತು. ಯಾಕಂದ್ರೆ ನನಗ್ ಗೊತ್ತಿತ್ತು 18 ತಿಂಗಳಲ್ಲಿ ನಾನು ಹೇಗ್ ಕೆಲಸ ಮಾಡಿದ್ದೀನಿ ಅಂತ. ಪ್ರಾಮಾಣಿಕತೆ ಮತ್ತು ಟ್ರಸ್ಟ್ ಜೊತೆ ಕೆಲಸ ಮಾಡಿದ್ದೀನಿ ನಾನು ಇಂಡಿಯನ್ ಟೀಮ್ಗೆ. ಮತ್ತೆ ಎಲ್ಲರಿಗೂ ಗೊತ್ತು ರಿಸಲ್ಟ್ಸ್ ಏನು ಅಂತ. ಸೊ ಅದಕ್ಕೆ ನಾನು ಇದ್ರ ಬಗ್ಗೆ ಐ ಶುಡಂಟ್ ಫೀಲ್ ಅಫ್ರೇಡ್ ಅಟ್ ಆಲ್. ನಾನು ಇನ್ನೂ ಪ್ರೌಡ್ ಫೀಲ್ ಮಾಡ್ತೀನಿ ನನಗಿಂತ ಆಪರ್ಚುನಿಟಿ. 18 ತಿಂಗಳು ನೀವು ಕೆಲಸ ಮಾಡಿದ ನಂತರ ಗೌತಮ್ ಗಂಭೀರ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದೆ. ಅವ್ರು ಕೇಳ್ತಾರೆ, 18 ತಿಂಗಳು ಏನ್ ಕೆಲಸ ಮಾಡಿದ್ರಿ ಇದನ್ನ ಹೇಳಿ ಅಂತ. ಬಾಂಗ್ಲಾದೇಶದಲ್ಲಿ ಸೀರೀಸ್ ಅನ್ನ ಯಾಕೆ ಸೋತ್ರಿ? ನಮ್ಮ ದೇಶದಲ್ಲೇ ಸೌತ್ ಆಫ್ರಿಕಾ ವಿರುದ್ಧ ಯಾಕೆ ಸೋತ್ರಿ? ರವಿಶಾಸ್ತ್ರಿ ಹೀರೋ ಆಗ್ತಾ ಇದಾರೆ, ಆದ್ರೆ ನಾವು ನೋಡಪ್ಪ, ನಾವಂತೂ ಮನುಷ್ಯರೇ ಅಲ್ವಾ? ಗೌತಮ್ ಗಂಭೀರ್ ಕೂಡ ಕ್ರಿಕೆಟ್ ಆಡಿದ್ದಾರೆ. ಅವ್ರಿಗೆ ಗೊತ್ತು ಪ್ರತಿ ಸಲ 100 ರನ್ ಮಾಡಕ್ ಆಗಲ್ಲ ಅಂತ. ನಾವು ಅವ್ರು ಮಾಡಿರೋ ಝೀರೋಸ್ ಕೂಡ ಕೌಂಟ್ ಮಾಡಿ ಅವ್ರಿಗೆ ತಿಳಿಸ್ಬೋದು ನಾವು. ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ ಸರ್? ಪ್ರತಿ ಮ್ಯಾಚ್ ಗೆಲ್ಲಕ್ಕಾಗತ್ತಾ? ಆದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡ್ಬೇಕಾಗತ್ತೆ. ಆದ್ರೆ ನನ್ನ ಭಾವನೆಯಲ್ಲಿ ಲಾಸ್ಟ್ 18 ಮಂತ್ಸ್ ಅಲ್ಲಿ ಅಥವಾ 2 ವರ್ಷದಲ್ಲಿ ಇಂಡಿಯನ್ ಟೀಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಡಿಯನ್ ಟೀಮ್ದು ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸ್. ನಾನ್ ಡೈರೆಕ್ಟರ್ ಆಗಿರುವಾಗ ಟೀಮ್ ನಂಬರ್ 1 ಗಿತ್ತು ಒಂದು ಸ್ಟೇಜ್ ಅಲ್ಲಿ, ಟೆಸ್ಟ್ ಅಲ್ಲಿ. ನಂಬರ್ 1 ಇದ್ರು T20 ಮತ್ತೆ ನಂಬರ್ 2 ಇದ್ರು ಒನ್ ಡೇ ಇಂಟರ್ನ್ಯಾಷನಲ್ ಅಲ್ಲಿ. ಆದ್ರೆ ಬಾಂಗ್ಲಾ ವಿರುದ್ಧ ಸೋತ್ರಲ್ಲ. ಬಾಂಗ್ಲಾದೇಶ್ ಜೊತೆ ಸೋತಿದ್ದು ಅದನ್ನ ನಾವು ಕ್ರೆಡಿಟ್ ಕೊಡಬೇಕು ಬಾಂಗ್ಲಾದೇಶ್ಗೆ. ಯಾಕಂದ್ರೆ ಬಾಂಗ್ಲಾದೇಶ್ ತುಂಬಾ ಒಳ್ಳೆ ಟೀಮ್, ಅದು ಇನ್ ಬಾಂಗ್ಲಾದೇಶ್. ಮತ್ತು ಒಂದ್ ವೇಳೆ ನಾವು ಅವ್ರ ರೆಕಾರ್ಡ್ ನೋಡಿದ್ರೆ ಲಾಸ್ಟ್ 2 ವರ್ಷದಲ್ಲಿ ಅವ್ರು ಇಂಡಿಯಾನ ಸೋಲ್ಸಿದ್ದಾರೆ, ಸೌತ್ ಆಫ್ರಿಕಾನ ಸೋಲ್ಸಿದ್ದಾರೆ, ಪಾಕಿಸ್ತಾನ ಸೋಲ್ಸಿದ್ದಾರೆ, ನ್ಯೂಜಿಲ್ಯಾಂಡ್ನ ಸೋಲ್ಸಿದ್ದಾರೆ. ಮತ್ತು ಈಗ 2-1 ಸೋತ್ರು ಇಂಗ್ಲೆಂಡ್ ಜೊತೆ. ಅದು ಈ 2 ವರ್ಷದಲ್ಲಿ ಅವರ ಮೊದಲನೇ ಸೋಲು. ಆದ್ರೆ ಸೋತ್ರು ಕೂಡ ನಿಮ್ಗೆ ಕೋಪ ಬರ್ತಿತ್ತು. ಮುಂಬೈನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸೋತಾಗ ನೀವು ಕ್ಯೂರೇಟರ್ನ ಹಿಡಿದಿದ್ರಿ. ಇಲ್ಲ, ನಾನು ಕ್ಯೂರೇಟರ್ನ ಹಿಡಿದಿಲ್ಲ. ನಾನು ಏನಂದ್ರೆ ಕಂಪ್ಲೇಂಟ್ ಮಾಡಿದ್ರು ರವಿಶಾಸ್ತ್ರಿ ನನಗೆ. ಇಲ್ಲ, ಖಂಡಿತ ಇಲ್ಲ. ನಾನು ಹಾಗೆ ಅನ್ಸ್ತೀನ ನೋಡಿ, ಹುಡುಗರನ್ನ ಕೇಳಿ ಸರ್, ನೀವು ಗೊತ್ತಾಗುತ್ತೆ ನಾನು ಹೇಗಂತ. ಮತ್ತೆ ಹುಡುಗಿರು? ಹುಡುಗಿರ್ ಜೊತೆ ಅಂತೂ ಹುಡುಗಿರ್ಗೆ ಯಾವತ್ತೂ ಧಮಕಿ ಕೊಡ್ಲೇಬಾರ್ದು.
ಆ ಕಡೆ ಹೋಗ್ಲೇಬಾರ್ದು ನಾವು. ಆದ್ರೆ ನೀವು ಸೌರವ್ ಗಂಗೂಲಿಗೂ ಕೂಡ ಧಮಕಿ ಹಾಕಿದ್ರಿ, ಅವ್ರು ಹೇಳಿದ್ರು ನನಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಅಂತ. ಇಲ್ಲ ಧಮಕಿ ಕೊಟ್ಟಿಲ್ಲ ನಾನು. ನೋಡಿ, ಒಂದು ಇಂಟರ್ವ್ಯೂ ನಡೀತಾ ಇತ್ತು, ಮತ್ತೆ ಬೋರ್ಡ್ ಅವರು ಏನ್ ಹೇಳಿದ್ರೆ ಅಂದ್ರೆ ತುಂಬಾ ಟೈಮ್ ತುಂಬಾ ಕಮ್ಮಿ ಇದೆ, ನೀವು 2 ದಿನದಲ್ಲಿ ಕಲ್ಕತ್ತಾ ಬರಕ್ ಆಗ್ಲಿಲ್ಲ ಅಂದ್ರೆ ನೀವು ಮೀಟಿಂಗ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಟೆಂಡ್ ಆಗ್ಬೋದು. ಆದ್ರೆ ರವಿ, ಇದು ಅರೋಗೆನ್ಸ್ ಅಲ್ವಾ? ನೀವು ಬ್ಯಾಂಕಾಕ್ ಅಲ್ಲಿ ಮಜಾ ಮಾಡ್ತಾ ಇದ್ರಿ, ಇಂಡಿಯನ್ ಟೀಮ್ ನ ಹೆಡ್ ಕೋಚ್ ನ ಇಂಟರ್ವ್ಯೂ, ಮತ್ತೆ ನೀವ್ ಹೇಳ್ತೀರಿ ನಾನು ಎಲ್ಲಿದ್ದೀನೋ ಅಲ್ಲಿಂದಾನೆ ಇಂಟರ್ವ್ಯೂ ಕೊಡ್ತೀನಿ. ಇಲ್ಲ, ಇದಂತೂ ಮುಂಚೆಯಿಂದಾನೆ ಪ್ಲಾನ್ ಆಗಿತ್ತು. ನಾನು ಆಲ್ರೆಡಿ ಅಲ್ಲಿದ್ದೆ. ಮತ್ತೆ BCCI ಇಂದ ಮೇಲ್ ಬಂದಾಗ ಅದ್ರಲ್ಲಿ ಬರ್ತಿತ್ತು ನೀಟಾಗಿ 2 ದಿನ ಟೈಮ್ ಇದೆ, ನೀವು ಒಂದ್ ವೇಳೆ ಬರಕ್ ಆಗ್ಲಿಲ್ಲ ಅಂದ್ರೆ ಈ ಟೈಮ್ಗೆ, ಅಂದ್ರೆ ಟೈಮು ಮೆನ್ಷನ್ ಮಾಡಿದ್ದಾರೆ, ಈ ಟೈಮ್ಗೆ ನೀವು ವಿಡಿಯೋ ಕಾನ್ಫರೆನ್ಸಿಗೆ ಬರಬೇಕಾಗುತ್ತೆ. ಮತ್ತೆ ಸಚಿನ್ ಅವರು ಇದ್ರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ, VVS ಲಕ್ಷ್ಮಣ್ ಅವರು ಮತ್ತೆ ಸಂಜಯ್ ಜಗದಾಲಿ ಅವರು ಅಲ್ಲೇ ಇದ್ರು. ಸೊ ನಾನೇನಂದೆ ಅಂದ್ರೆ ಒಂದ್ ವೇಳೆ ಇದು ಬರ್ದಿದೆ ಅಂದ್ರೆ ನಾನೇನು ತಪ್ಪು ಮಾಡ್ತಾ ಇಲ್ಲ. ನಾನ್ ಯಾಕೆ ಡಿಸಪಾಯಿಂಟ್ ಆದೆ ಅಂದ್ರೆ ಸಚಿನ್ ಅವರು ಕೂತ್ಕೋಬಹುದು ಇಂಗ್ಲೆಂಡಿಂದ ಕಾನ್ಫರೆನ್ಸ್ಗೆ 4 ಗಂಟೆ 5 ಗಂಟೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ, VVS ಲಕ್ಷ್ಮಣ್ ಅವರು ಇದ್ರು ಅಲ್ಲಿ, ಆದ್ರೆ ಸೌರವ್ ಇರ್ಲಿಲ್ಲ. ಸೊ ನನಗೆ ಸ್ವಲ್ಪ ದುಃಖ ಆಯ್ತು, ಅಂದ್ರೆ ಡಿಸಪಾಯಿಂಟ್ ಆಯ್ತು ನನಗೆ. ನೋಡಿ, ನನಗೆ ಸೆಲೆಕ್ಷನ್ ಬಗ್ಗೆ ಯಾವುದೇ ಕಾಳಜಿ ಇಲ್ಲ, ನನಗೆ ವ್ಯತ್ಯಾಸ ಬೀಳಲ್ಲ. ಅವರೆಲ್ಲ ಟಾಪ್ ಕ್ರಿಕೆಟರ್ಸ್, ಅವ್ರಿಗೆ ಗೊತ್ತು ಯಾರನ್ನ ಸೆಲೆಕ್ಟ್ ಮಾಡಬೇಕು ಯಾರನ್ನ ಮಾಡಬಾರ್ದು ಅಂತ. ಸೊ ನನಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ನನಗೆ ಡಿಸಪಾಯಿಂಟ್ಮೆಂಟ್ ಯಾಕೆ ಆಯ್ತು ಅಂದ್ರೆ ಒಬ್ಬ ವ್ಯಕ್ತಿ 18 ತಿಂಗಳು ಅಥವಾ 2 ವರ್ಷ ತುಂಬಾ ಒಳ್ಳೆ ಕೆಲಸ ಮಾಡಿದಾನೆ ದೇಶಕ್ಕೋಸ್ಕರ. ಸೆಲೆಕ್ಷನ್ ಪ್ರಾಸೆಸ್ ಇದು. ಸೊ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ರೆಸ್ಪೆಕ್ಟ್ ಇರ್ಬೇಕು. ಎಲ್ಲರೂ ಹೇಳ್ತಾರೆ ಸೌರವ್ ಗಂಗೂಲಿ ದಾದಾ ಅಂತ, ಅವ್ರನ್ನ ಎದುರಾಕೊಳ್ಬೇಡಿ ಅಂತ, ಆದ್ರೆ ನೀವು ಎದುರು ಹಾಕೊಂಡ್ರಿ. ನನಗೇನು ವ್ಯತ್ಯಾಸ ಬೀಳಲ್ಲ ಸರ್, ತುಂಬಾ ಜನರ ಜೊತೆ ಎದುರಾಕೊಂಡಿದ್ದೀನಿ ನಾನು. ನೋಡಿ, ಇಂಪ್ರೆಷನ್ ಹೇಗಿತ್ತು ಅಂದ್ರೆ ಅನಿಲ್ ಕುಂಬ್ಳೆ ಅವರನ್ನ ಸೆಲೆಕ್ಟ್ ಮಾಡೋದಕ್ಕೆ ಅವರು ತುಂಬಾ ಒಳ್ಳೆಯವರು, ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ರವಿಶಾಸ್ತ್ರಿ ತಮ್ಮದೇ ಜಗತ್ತಲ್ಲಿ ಬದುಕ್ತಾ ಇರ್ತಾರೆ ಅಂತ. ಇಲ್ಲ, ಇದಂತೂ ಜನ ಹೇಳ್ತಾರೆ. ಜನ ಏನ್ ಹೇಳ್ತಾರೋ ಹೇಳ್ಕೊಳ್ಳಿ ಸರ್. ನೋಡಿ, ನಾನು ಅವರು ಏನ್ ಹೇಳಿದ್ರು ಅಂದ್ರೆ ನೋಡಿ, ನೀವು ನಿಮ್ಮದೇ ಆದ ಜಗತ್ತಲ್ಲಿ ಇರ್ತೀರಿ. ಆ ತರ ಹೇಳ್ಬೋದು ನಾವು. ನಾನು ಅವ್ರಿಗೆ ಇಷ್ಟೇ ಹೇಳ್ತೀನಿ, ಅದಕ್ಕೆ ನಾವು ನಂಬರ್ 1 ಆದ್ವಿ ಟೆಸ್ಟ್ ಅಲ್ಲಿ, ನಂಬರ್ 1 ಆದ್ವಿ T20 ಅಲ್ಲಿ, ಮತ್ ನಂಬರ್ 2 ಆದ್ವಿ ನಮ್ಮ ಒನ್ ಡೇ ಇಂಟರ್ನ್ಯಾಷನಲ್ ಅಲ್ಲಿ. ಯಾಕಂದ್ರೆ ನಾನು ನನ್ನದೇ ಒಂದು ಲೋಕದಲ್ಲಿದ್ದೆ. ಹಾಗಿದ್ರೆ ಸೌರವ್ ಗಂಗೂಲಿಯವ್ರ ಜೊತೆ ಜಗಳ ಏನ್ ನಿಮ್ದು? ಏನೂ ಜಗಳ ಇಲ್ಲ. ದಾದಾರಿ ಅವರು ದಾದಾ, ಜಗಳ ಏನ್ ಸರ್? ಸೌರವ್ ನನ್ ಜೂನಿಯರ್. ನಾನು ಯಾವಾಗ ಕ್ರಿಕೆಟ್ ಆಡ್ತಿದ್ನಲ್ಲ, ನಾನು ವೆಸ್ಟ್ ಝೋನ್ಗೆ ಮತ್ತೆ ಅವರು ಈಸ್ಟ್ ಝೋನ್ಗೆ ಆಡುವಾಗ ನಾನು ಟಾಟಾಸಲ್ಲಿ ಕೆಲಸ ಮಾಡ್ತಿದ್ದೆ, ನಾನು ಕ್ಯಾಪ್ಟನ್ ಇದ್ದೆ ಆ ಟೀಮ್ಗೆ. ಅವಾಗ ನನಗೆ ಎಷ್ಟು ಚೆನ್ನಾಗಿ ಅನಿಸ್ತಂದ್ರೆ ಅವ್ರ ಕ್ರಿಕೆಟ್ ಎಬಿಲಿಟಿ ಬಗ್ಗೆ. ನಾನು ಟಾಟಾಸಲ್ಲಿ ಜನರಿಗೆ ಹೇಳಿದೆ ಈ ವ್ಯಕ್ತಿನ ತಗೊಳ್ಳಿ ಅಂತ, ಟಾಟಾಸ್ ಟೀಮ್ನಲ್ಲಿ. ಅವನು ಇವತ್ತಿನವರೆಗೂ ಟಾಟಾಸ್ ಟೀಮ್ನಲ್ಲಿ ಇದ್ದಾನೆ. ಹಾಗಿದ್ರೆ ಯಾಕೆ ಸೌರವ್ ಆ ಇಂಟರ್ವ್ಯೂ ಮಧ್ಯದಲ್ಲಿ ಎದ್ದು ಹೋದ್ರು? ಅದನ್ನ ನೀವು ಸೌರವ್ನ ಕೇಳಬೇಕು. ಯಾಕಂದ್ರೆ ನಾನಂತೂ ಇದ್ದೆ ಇಂಟರ್ವ್ಯೂ ಅಲ್ಲಿ, ಸೌರವ್ ಇರ್ಲಿಲ್ಲ. ಸೊ ನೀವು ಈ ಕ್ವಶನ್ನ ನೀವು ಸೌರವ್ನ ಕೇಳಬೇಕು. ಕೇಳಿದ್ರೆ ಉತ್ತರ ಅವ್ರ ಹತ್ರ ಖಂಡಿತ ಕೇಳ್ತೀನಿ. ಆದ್ರೆ ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕು. ಏನಂದ್ರೆ ಅನಿಲ್ ಕುಂಬ್ಳೆ ಟೀಮ್ ನ ಹೆಡ್ ಕೋಚ್ ಆಗಿದ್ರು, ಮತ್ತೆ ನಿಮ್ಗೆ ಆ ಪೊಸಿಷನ್ ಸಿಗ್ಲಿಲ್ಲ ಅಂತ ನೀವು ಕೂಡ ಸಿಟ್ಟಾಗಿದ್ರಿ. ಆದ್ರೆ ನಿಮಗ್ ನಿಜಕ್ಕೂ ಅನ್ಸುತ್ತಾ ಅನಿಲ್ ಕುಂಬ್ಳೆ ಒಳ್ಳೆ ಕೋಚ್ ಆಗ್ತಾರೆ ಅಂತ? ಸೂಪರ್ ಆಗಿರುತ್ತೆ. ಈಗ ನೋಡಿ, ಈಗ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಯಾವಾಗೂ ಕೋಚ್ ಆಗಿರ್ಲಿಲ್ಲ. ಸೊ ಯಾವುದೇ ವ್ಯಕ್ತಿನ ನೀವು ಜಡ್ಜ್ ಮಾಡ್ಬೇಕಂದ್ರೆ 1.5 ವರ್ಷ 1 ವರ್ಷ 2 ವರ್ಷ ಆದ್ಮೇಲೆನೆ. ಯಾಕಂದ್ರೆ ಈಗಿನ್ನೂ ಹೊಸಬ್ರು ಅವರು ಕೋಚ್ ಆಗಿ. ಸೊ ನನಗೆ ಯಾವುದೇ ಡೌಟ್ ಇಲ್ಲ ಅವರು ಒಳ್ಳೆ ಕೆಲಸ ಮಾಡೋದಿಲ್ಲ ಅಂತ. ಸೂಪರ್ ಆಗಿ ಕೆಲಸ ಮಾಡ್ತಾರೆ ಅವರು, ಖಂಡಿತ. ತುಂಬಾ ಒಳ್ಳೆ ಕ್ರಿಕೆಟರ್ ಕುಂಬ್ಳೆ. 600ಕ್ಕಿಂತ ಹೆಚ್ಚು ವಿಕೆಟ್ಸ್ ತಗೊಂಡಿದ್ದಾರೆ. ಅವರೊಬ್ಬ ಫೈಟರ್. ಸೊ ಇದೆಲ್ಲ ಕ್ವಾಲಿಟೀಸ್ ಈ ಯಂಗ್ಸ್ಟರ್ಸ್ ಇದಾರಲ್ಲ ಅವ್ರು ಕಲಿತಾರೆ ಅನಿಲಿಂದ. ಮತ್ತೆ ಅನಿಲ್ದು ಒಂದು ಒಳ್ಳೆ ಕ್ವಾಲಿಟಿ ಏನು ಅಂದ್ರೆ ಅವ್ರು ಯಾವಾಗೂ ಸೋಲೋಪಲ್ಲ. ಮ್ಯಾಚ್ ಮುಗಿಯೋ ತನಕ ಅವರು ಹೋರಾಡ್ತಾರೆ. ಸೊ ಇದೆಲ್ಲ ಕ್ವಾಲಿಟೀಸ್ ಆ ವ್ಯಕ್ತಿಯಲ್ಲಿ ಇರೋದ್ರಿಂದ ಟೀಮ್ಗೆ ಬೆನಿಫಿಟ್ ಆಗ್ಬೇಕು. ಯಾಕಂದ್ರೆ ಅನಿಲ್ ಅವರು ಒಂದು ಕಾಂಟೆಂಪರರಿ ಕ್ರಿಕೆಟರ್, ಒಳ್ಳೆ ಕಾಂಟೆಂಪರರಿ ಕ್ರಿಕೆಟರ್ ಅವರು ಕೆಲವು ದಿನಗಳ ಹಿಂದೆ RCBಗೆ ಮೆಂಟರ್ ಆಗಿದ್ರು, ಮುಂಬೈ ಇಂಡಿಯನ್ಸ್ಗೂ ಮೆಂಟರ್ ಆಗಿದ್ರು. ಅವ್ರು ಕ್ರಿಕೆಟ್ ಕೂಡ ಆಡಿದ್ದಾರೆ 2007 2008 ತನಕ. ಸೊ ಅವರ ಇಂಟೆಗ್ರಿಟಿ ಅಂಡ್ ರೆಪ್ಯುಟೇಷನ್ ಏನಿದೆಯಲ್ಲ ಅದು ತುಂಬಾ ಚೆನ್ನಾಗಿದೆ. ಸೊ ನನಗೇನ್ ಅನ್ಸುತ್ತೆ ಅಂದ್ರೆ ಇಂಡಿಯನ್ ಟೀಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ನೋಡಿ, ಇಂಟಿಗ್ರಿಟಿ ಮತ್ತೆ ಎಕ್ಸ್ಪೀರಿಯನ್ಸ್ ನಿಮ್ಗೂ ಕೂಡ ಇದೆ, ಮತ್ತೆ ನೀವು ಅವ್ರಿಗಿಂತ ಬೆಟರ್ ಆಗ್ತೀರಾ. ನಮಗಂತೂ ಸಮಯ ಇತ್ತು 18 ತಿಂಗಳು. ಸೊ ಆ 18 ತಿಂಗಳಲ್ಲಿ ನನಗೇನು ಆಪರ್ಚುನಿಟಿ ಸಿಕ್ತೋ ನಾನು ಅದಕ್ಕೆ BCCIಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನಗಿಂತ ಆಪರ್ಚುನಿಟಿ ಕೊಟ್ಟರು ನನಗೆ ಅನಿಸ್ತಾ ಇರಲಿಲ್ಲ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಟೀಮ್ ಅಂತ, ಇಷ್ಟು ಕಮ್ಮಿ ಟೈಮಲ್ಲಿ. ಸೊ ಇದು ಪ್ಲೇಯರ್ಸಿಗೆ ಕೊಡಬೇಕು ನಾವು ಕ್ರೆಡಿಟ್ನ. ಯಾಕಂದ್ರೆ ಅವರು ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇಷ್ಟು ಕಮ್ಮಿ ಟೈಮಲ್ಲಿ ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸ್.
ಖಂಡಿತ. ಜನತೆಯಿಂದ ಯಾರಾದರೂ ಪ್ರಶ್ನೆ ಕೇಳಬೇಕು ಅಂತಿದ್ದೀರಾ? ಸರ್, ನೀವು ಹೇಳಿದ್ರಿ 18 ಮಂತ್ಸಲ್ಲಿ ನನ್ನ ಟೀಮ್ನ ತುಂಬಾ ಇಂಪ್ರೂವ್ ಮಾಡಿದೆ ಅಂತ. ಬಟ್ ನೀವು ಮ್ಯಾನೇಜರ್ ಆಗಿರ್ಲಿಲ್ವಲ್ಲ, ಆಗ ಟೀಮ್ ವರ್ಲ್ಡ್ ಕಪ್ ಕೂಡ ಗೆಲ್ತು, ಅದಕ್ಕಿಂತ ಮೊದಲು T20 ವರ್ಲ್ಡ್ ಕಪ್ ಕೂಡ ಗೆಲ್ತು, ಅದ್ರಲ್ಲೂ ಕೂಡ ನಂಬರ್ 1 ಅಲ್ಲಿ ಬಂದಿತ್ತು. ಅಂದ್ರೆ ಅದ್ರಲ್ಲೇನ್ ವ್ಯತ್ಯಾಸ ಆಯ್ತು? ಏನ್ ವ್ಯತ್ಯಾಸ ಬಿತ್ತು ಅಂದ್ರೆ, ನಾನು ಟೀಮ್ನ ಟೇಕ್ ಓವರ್ ಮಾಡಿದಾಗ ಪರ್ಫಾರ್ಮೆನ್ಸ್ ಏನಿತ್ತಲ್ಲ ಇಂಡಿಯನ್ ಟೀಮ್ದು, ಅದು ಮುಂಚೆ 18 ತಿಂಗಳಲ್ಲಿ ಅದು ಅಷ್ಟು ಚೆನ್ನಾಗಿರ್ಲಿಲ್ಲ. ಅವರು ನನಗೆ ತಿಳಿದಂಗೆ ಇಂಗ್ಲೆಂಡ್ ಜೊತೆ ಸೋತೋಗಿದ್ರು 3-1. ಎಷ್ಟೋ ಟೆಸ್ಟ್ ಮ್ಯಾಚ್ಗಳು 1.5 ದಿನ 3 ದಿನದಲ್ಲಿ ಮುಗ್ದೋಗ್ಬಿಟ್ಟಿದ್ವು. ಸೊ ನನ್ ತಿಳಿದಂಗೆ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆಯಲ್ಲ ಪ್ಲೇಯರ್ಸ್ದು, ಅದು ಸ್ವಲ್ಪ ಕಮ್ಮಿ ಇತ್ತು. ಸೊ ನಮಗೆ ಯಾವಾಗ ಹೇಳಿದ್ರು ನೀವು ಟೇಕ್ ಓವರ್ ಮಾಡಿ ಅಂತ, ನಾವು ಅವಾಗ ನಮ್ಮ ಜೊತೆ ಕೋಚಿಂಗ್ ಸ್ಟಾಫ್ನು ತಗೊಂಡು ಬಂದ್ವಿ ಜೊತೆಗೆ. ಅದರಿಂದ ಇಂಪ್ರೂವ್ಮೆಂಟ್ ಆಯಿತು. ಯಾಕಂದ್ರೆ 3 ಕೋಚಸ್ ಬಂದರು, ಸಂಜಯ್ ಬಂಗದ್, ಭರತ್ ಅರುಣ್, ಶ್ರೀಧರ್, ಈಗಲೂ ಟೀಮ್ ಜೊತೆ ಇದ್ದಾರೆ ಅವರು. ಅಂದ್ರೆ ನನಗನ್ನಿಸ್ತು, ಈಗ ಯಾರನ್ನಾದ್ರೂ ರಿಟೈನ್ ಮಾಡಿದ್ರೆ ಆಫ್ಟರ್ ವರ್ಲ್ಡ್ ಕಪ್ ಟೀಮ್ ಹಾಗೆ ಚೆನ್ನಾಗಿ ಆಡ್ತಾ ಇರತ್ತಾ? ಇಲ್ಲ, ಹಾಗೆ ಮಾಡಿದ್ವಲ್ಲ, ಸ್ವಲ್ಪ ದಿನ ಹಾಗೆ ಮಾಡಿದ್ವಲ್ಲ. ಅವರೇ ಬಿಟ್ಟೋದ್ರಪ್ಪ. ಅವ್ರು ಹೇಳಿದ್ರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾವು ಅಂತ. ಹಾಗಾಗಿ ಡಂಕನ್ ಫ್ಲೆಚರ್ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ. ಮತ್ತೆ ಡಂಕನ್ ಫ್ಲೆಚರ್ ಇದ್ರು 2 ವರ್ಷ. ಇಲ್ಲ, ನನಗೆ ತಿಳಿದಂಗೆ 4 ವರ್ಷ ಇದ್ರು ಡಂಕನ್ ಫ್ಲೆಚರ್. ಅವರ ಕೊನೆ ವರ್ಷದಲ್ಲಿ ನಾನು ಬಂದೆ. ಸೊ ಆ ಪೀರಿಯಡ್ ಏನಿದೆಯಲ್ಲ, ಅವಾಗಿನ ಪರ್ಫಾರ್ಮೆನ್ಸ್ನ ನಾನು ನೋಡ್ಕೊಂಡ್ರೆ ಏನ್ ಪರ್ಫಾರ್ಮೆನ್ಸ್ ಇರಬೇಕಾಗಿತ್ತಲ್ಲ ಇಂಡಿಯನ್ ಟೀಮ್ದು, ಅದು ಇರಲಿಲ್ಲ. 4-0 ಸೋತಿದ್ರು ಇಂಗ್ಲೆಂಡಲ್ಲಿ, 4-0 ಸೋತಿದ್ರು ಆಸ್ಟ್ರೇಲಿಯಾದಲ್ಲಿ. ಸೊ ಇದೆಲ್ಲ ಪರ್ಫಾರ್ಮೆನ್ಸಸ್ ಆವಾಗ ನಡೆದಿದ್ದು. ನೋಡಿ, ನಮ್ಮ ಟೀಮಲ್ಲಿ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ, ಮತ್ತೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕೂಡ ಇದ್ದಾರೆ. ನೀವು ಡೈರೆಕ್ಟರ್ ಆಗಿದ್ದಾಗ ಎಲ್ಲರೂ ನಿಮ್ಮ ಮಾತನ್ನ ಕೇಳ್ತಾ ಇದ್ರಾ? ಖಂಡಿತ. ಇದು ತುಂಬಾ ಡಿಸಿಪ್ಲಿನ್ ಸೈಡ್. ಒಂದ್ ವಿಷಯ ನಾನು ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ, ನೀವೆಲ್ಲ ಕೇಳಿಸ್ಕೊಳ್ಳಿ. ಈ ಡಿಸಿಪ್ಲಿನ್ ಇದೆಯಲ್ಲ ಇವ್ರದ್ದು, ಈ ವರ್ಕ್ ಎಥಿಕ್ಸ್ ಇದೆಯಲ್ಲ, ಮತ್ತೆ ಗೇಮ್ ಮೇಲೆ ಏನ್ ಇವ್ರ ರೆಸ್ಪೆಕ್ಟ್ ಇದೆಯಲ್ಲ, ಅದು ತುಂಬಾ ಜಬರ್ದಸ್ತ್ ಆಗಿದೆ. ನನಗೆ ಊಹೆ ಕೂಡ ಇರ್ಲಿಲ್ಲ ಇವ್ರಿಗಿಷ್ಟು ಫೋಕಸ್ ಇರುತ್ತೆ ಅಂತ ಈ ಟೀಮ್ದು. ಆದ್ರೆ ಫೋಕಸ್ ಸೂಪರ್ ಆಗಿದೆ. ಈ ಸ್ಪೆಷಲಿ ಯಂಗ್ಸ್ಟರ್ಸ್ ಇದಾರಲ್ಲ, ಗೊತ್ತು ನನಗೆ ಇವತ್ತೆಲ್ಲ IPL ಇದೆ, ದುಡ್ಡಿದೆ, ಆದ್ರೆ ಇವ್ರ ಫೋಕಸ್ ಇದೆಯಲ್ಲ ಟೆಸ್ಟ್ ಕ್ರಿಕೆಟ್ ಮೇಲೆ, ಅದು ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಇಷ್ಟ ಆಯ್ತು ನನಗೆ. ಅಂದ್ರೆ ಒಂದು MS ಇರ್ಲಿ, ಅಥವಾ ವಿರಾಟ್ ಕೊಹ್ಲಿ ತಗೊಳ್ಳಿ, ರೋಹಿತ್ ಶರ್ಮಾ ತಗೊಳ್ಳಿ, ಅಥವಾ ಅಜಿಂಕ್ಯ ರಾಣಾ ಇರ್ಲಿ, ಇವ್ರಿಗೇನು ಈಗೋನೇ ಇಲ್ಲ. ಟೀಮ್ ಸ್ಪಿರಿಟ್ ಏನ್ ಇದೆಯಲ್ಲ, ಅದು ಜಬರ್ದಸ್ತ್ ಆಗಿದೆ.